ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಇವತ್ತೊಂದು ವಿಶಿಷ್ಟವಾದ ಸುದ್ದಿ, ಅದು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಬಂಧಿಸಿದಂಥದ್ದು. ಈ ಸುದ್ದಿ ಪತ್ರಿಕೆ ಯಾವುದೇ ಮೂಲೆಯಲ್ಲಿ ಒಂದು ಬಂದಿರ್ತಿದ್ದು, ಮೀಡಿಯಾದರೂ ಬಂದಿರ್ಬೋದು, ಬೇರೆ ಬೇರೆ ಮೀಡಿಯಾಗಳಲ್ಲಿ ಆ ಮಾತು ಬೇರೆ. ಅದು ನೋಡಿ ಒಂದು ಅನಿಸ್ತು ನನಗೆ. ಯಾಕಂತಂದ್ರೆ ಇವತ್ತು ಭಾಳಷ್ಟು ಜನ ನಿಮಗೆ ಗೊತ್ತಿದ್ದು ಮಾತದ PhD ಮಾಡುವಂಥವ್ರು, ಡಾಕ್ಟರೇಟ್ ಪಡೆಯುವಂಥವ್ರಾಗಲಿ ಮತ್ತಾರು ಆಗಲಿ ಯಾವ ರೀತಿಯಾಗಿ ಪಡಿತಾ ಇದ್ದಾರೆ. ಯೂನಿವರ್ಸಿಟಿಗಳ ಸುತ್ತ ಒಂದಿಷ್ಟು ಅಡ್ಡಾಡಿ ಬಂದರೆ ಗೊತ್ತಾಗಿಬಿಡ್ತದೆ, ಹೌದಪ್ಪ ಅಂತೇಳಿ. ದುಡ್ಡು ಕೊಟ್ಟ ಬರೆಸುವಂಥವ್ರು, ಬರೆಸಿ PhD ಮಾಡುವಂಥವ್ರು, ಒಟ್ಟು ಡಾಕ್ಟರೇಟ್ ಬರಬೇಕಪ್ಪ ನಮ್ಗೆ. ಒಂದು ಇದಿಷ್ಟು ಕೆಲವು ಜನ ಡಾಕ್ಟರೇಟ್ ಮಾಡಿದ್ರೆ ನೌಕರಿ ಸಿಗ್ತದೆ ಅಂತೇಳಿ ಏನೋ ಮಾಡಿ ಗದ್ದಲ ಮಾಡಿ ಮಾಡ್ತಿರ್ತಾರೆ. ಎಲ್ಲ ಕೆಲವೊಂದಿಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ ಹೇಳಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಭಾಳ ಚರ್ಚಿತ ವ್ಯಕ್ತಿ. ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಪದವಿಗೆ ಕಾಂಪಿಟೇಟರ್ DK ಶಿವಕುಮಾರ್ ಅವ್ರಿಗೆ ಅಂಥೇಳಿ ಹೆಚ್ಚು ಕಡಿಮೆ ಮಾಧ್ಯಮದಲ್ಲೇ ದೊಡ್ಡ ಚರ್ಚೆ ನಡೀತಾ ಇರ್ತದೆ. ಅವರು DK ಅವ್ರನ್ನ ಹಿಂದೆ ಸರಿಸಿ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ಇವ್ರ ಹಿಂದೆ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ನಿಲ್ತಾರೋ ಅದು ಬೇರೆ ವಿಷಯ, ರಾಜಕೀಯ. ಬಟ್ ಇಲ್ಲೇ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಬೆಳೆಸ್ಕೊಳ್ಳುವಂಥ ಒಂದು ಮೋಟಿವೇಶನ್ ಇರ್ತದೆ. ತಾನೊಬ್ಬ ಯೋಗ್ಯ ವ್ಯಕ್ತಿ, ಸಮರ್ಥ ವ್ಯಕ್ತಿ ಅನ್ನೋದನ್ನು ತೋರಿಸುವಂಥದ್ದು ಇರ್ತದೆ. ವಿಶ್ವದಲ್ಲಿ ನೋಡ್ರಿ ನೀವು ವಿಶೇಷವಾಗಿ ತಿರಸ್ಕಾರ ಮಾಡೋರು ಭಾಳ ದೊಡ್ಡವ್ರು ಆಗ್ತಾ ಇರ್ತಾರೆ. ಇವತ್ತು ನೋಬೆಲ್ ಬಹುಮಾನ ತಿರಸ್ಕಾರ ಮಾಡೋರು, ನೋಬೆಲ್ ಬಹುಮಾನ ಪಡೆದವ್ರು ಎಷ್ಟು ಮಂದಿ ನೆನಪಿದ್ದಾರೋ ಗೊತ್ತಿಲ್ಲ. ಬಟ್ ತಿರಸ್ಕಾರ ಮಾಡಿದವ್ರ ಬಗ್ಗೆ ಅನೇಕರ ಬಗ್ಗೆ ನೆನಪು ಉಳಿತಾ ಇರ್ತಾವೆ, ಭಾಳ ದಿನಗಳವರೆಗೆ ಚರ್ಚೆ ಆಗ್ತಾ ಇರ್ತವೆ. ಹಂಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನಮ್ಮ ಲೋಕೋಪಯೋಗಿ ಸಚಿವರಿಗೆ ಕೊಡುವಂಥ ಒಂದು ಆಹ್ವಾನ ಕೊಟ್ಟಾಗ ಅದನ್ನು ಅವ್ರು ಸ್ವತಃ ತಿಳಿಸ್ತಾರೆ, ನಮಗೆ ಕೊಡಲಿಕ್ಕೆ ಕಾರದರು ಅಂತೇಳಿ. ವಿಶೇಷವಾಗಿ ಗುರ್ತು ಅವ್ರು ಹೇಳುವಂಥ ಮಾತುಗಳನ್ನು ನಾವು ಗಮನಿಸಬೇಕಾಗಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ನನಗೆ ಗೌರವ ಡಾಕ್ಟರೇಟ್ ಡಿಲಿಟ್ ಗೌರವ ಪದವಿ ನೀಡುವುದರ ಮೂಲಕ ಗೌರವ ತಂದುಕೊಟ್ಟಿದೆ. ಮುಕ್ತ ವಿಶ್ವವಿದ್ಯಾಲಯ, ಓಪನ್ ಯೂನಿವರ್ಸಿಟಿ ಕರ್ನಾಟಕದ್ದು, ಅದು ನನಗೊಂದು ಗೌರವ ಕೊಟ್ಟದಂತೇಳಿ ಅದಕ್ಕೆ ಒಂದು ಪತ್ರ ಬರೆದಿದ್ದರು. ಆ ಪತ್ರದಲ್ಲಿ ಅದು ಹೇಳ್ತಾ ಇದ್ದಾರೆ, ಭಾಳ ಸಂತೋಷ ವಿಷಯ, ನನ್ನ ಗೌರವ ಹೆಚ್ಚಾಗಿದೆ. ಕುಲಪತಿ ವ್ಯವಸ್ಥಾಪನಾ ಮಂಡಳಿಗೆ ನಾನು ಹೃತ್ಪೂರ್ವಕ ಆಭಾರಿ, ಅಡ್ಡಿಲ್ಲ ಧನ್ಯವಾದ ಸಲ್ಲಿಸಿದ್ದಾರೆ, ಕೊಟ್ರಿ ಭಾಳ ಸಂತೋಷ ಅಂತೇಳಿ. ಈ ಗೌರವ ಡಾಕ್ಟರೇಟ್ ಪದವಿಯನ್ನು ನನಗೆ ಪ್ರದಾನಿಸುವ ಮೂಲಕ ನನ್ನ ಜವಾಬ್ದಾರಿ ಹೆಚ್ಚಿಸುತ್ತಿರುವಿರಿ. ಹೌದು, ನಿಜವಾಗಿ ಒಂದು ಡಾಕ್ಟರೇಟ್ ಪದವಿ ಪಡೆಯೋದ್ರೆ ಹುಡುಗಾಟ ಅಲ್ಲ, ಅದು ದೊಡ್ಡ ಒಂದು ಜವಾಬ್ದಾರಿನೂ ಆಗ್ತದೆ. ಯಾಕಂದರೆ ಇವತ್ತಿನ ವ್ಯವಸ್ಥೆ ಒಳಗೆ ಇವ್ರನ್ನ ಇನ್ನಷ್ಟು ಒಳ್ಳೆಯ ಕೆಲಸನ ಅಪೇಕ್ಷೆ ಮಾಡ್ತಾರೆ, ಕೆಟ್ಟದ್ದಲ್ಲ. ಆ ದಿಶೆಯಲ್ಲಿ ಅಪೇಕ್ಷೆ ಮಾಡ್ತಾಯಿದ್ದೀರಿ. ಅದಕ್ಕೆ ನನಗೂ ಒಂದು ಸ್ವಲ್ಪ ಅದು ಒಂದಿಷ್ಟು ಇನ್ನಷ್ಟು ಹೆಚ್ಚು ವರ್ಕ್ ಮಾಡಬೇಕು ಅನ್ನೋಂಥದ್ದು ಮೂಡ್ತಾ ಇದೆ. ಸಮಾಜ ಸೇವೆಯಲ್ಲಿ ನಾನು ಕೈಗೊಂಡಿರುವ ಕಾರ್ಯಕ್ರಮಗಳನ್ನು ಸಫಲಗೊಳಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿರುತ್ತೇನೆ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಗುರುತರ ಹೊಣೆಗಾರಿಕೆ ನನ್ನ ಮೇಲಿದೆ. ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ನಾವು ಒಂದು ಸಾಧಿಸ್ಬೇಕಂತದ. ಅದಕ್ಕಾಗಿ ಇದಕ್ಕೆ ಇನ್ನೂ ಹೆಚ್ಚಿನ ಕಾಲಾವಕಾಶ ಬೇಕು. ಇದನ್ನು ಮಾಡಬೇಕಾದ್ರೆ ಇನ್ನಷ್ಟು ಹೆಚ್ಚಿನ ಕಾಲಾವಕಾಶ ಬೇಕು. ಅಂದ್ರೆ ನೀವೇನು ಡಾಕ್ಟರೇಟ್ ಪದವಿ ಕೊಡ್ತೀರಲ್ಲ, ಆ ಮಟ್ಟಕ್ಕೆ ನಾನು ಇಲ್ಲಿವರೆಗೆ ವರ್ಕ್ ಮಾಡಿಲ್ಲ ಅಂತ ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ. ಇನ್ನೂ ಆಗಬೇಕಾಗಿದೆ, ಆಗ ನೋಡೋಣ ಅನ್ನುವಾಗ ಇದಕ್ಕೆ ಇನ್ನೂ ಹೆಚ್ಚಿನ ಕಾಲಾವಕಾಶ ಬೇಕು. ತಾವು ಪ್ರೀತಿಪೂರ್ವಕವಾಗಿ ನೀಡಿದ ಪದವಿಯನ್ನು ಹಿಂಪಡೆಯಲು ಕೋರುತ್ತೇನೆ. ಕೊನೆಗೆ ಹೇಳ್ತಾರೆ ಮಾತನ್ನ, ಇದೇನು ನೀವು ಕೊಟ್ಟಿದ್ದೀರಿ, ನಾನು ಸಾಧನೆ ಭಾಳ ಮಾಡಬೇಕಾಗಿದೆ. ಆ ಸಾಧನೆ ಆದಾಗ ನಾನು ತೊಗೊಳ್ತೀನಿ, ಈಗ ನಂಗೆ ಬೇಡ. ಇದು ನಿಜವಾಗಿಯೂ ಸತೀಶ್ ಅವರನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುವಂಥ ಕೆಲಸ. ಇವರು ಯಾವುದೇ ಕಾರಣಕ್ಕೆ ಇದನ್ನು ನಿರಾಕರಿಸಲ್ಲ. ಹೌದು, ಇನ್ನೂ ಮಾಡಬೇಕಾಗಿದ್ದು ಭಾಳಷ್ಟದ. ಈಗ ಸ್ವತಃ ಅವ್ರ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ತೊಗೊಂಡು ಇವತ್ತು ಅವ್ರದ್ದೊಂದಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅದೇ ರೀತಿ ಇದ್ದಾವೆ. ಅವ್ರ ಡಿಪಾರ್ಟ್ಮೆಂಟಲ್ಲಿ ಒಂದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಅವರಿಂದ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು ಒಂದು ಸಾಧನೆ ಜನಕ್ಕೆ ಹೇಳಬೇಕಲ್ಲಪ್ಪ, ನಾವು ಸಾಧನೆ ಏನು ಮಾಡಿದ್ವಿ. ಇಂಥವು ಅನೇಕ ಕೆಲಸಗಳಿದ್ದಾವೆ. ಇನ್ನೂ ಸೋಷಿಯಲ್ ವರ್ಕ್ ಭಾಳ ಆಗಬೇಕಾಗಿದೆ. ಇಲ್ಲ, ಅದು ಇವತ್ತು ನಾಯಕರಾಗಿ ಮೇಲೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವತ್ತು ನಿರಾಕರಣೆ ಮಾಡಿದ್ದು ಅವ್ರಿಗೆ ನಿಜವಾಗಿಯೂ ನಾವು ಏನಪ್ಪ ಅಂದ್ರೆ ಹ್ಯಾಟ್ಸಪ್ ಹೇಳಬೇಕಂತ ಮಾತು. ಆದ್ರೆ ಇದರಿಂದ ಒಂದು ಏನಾಯ್ತಪ್ಪ ಅಂದ್ರೆ ಅವ್ರು ಎತ್ತರಕ್ಕೆ ಬೆಳೆಯೋ ಜೊತೆಗೆ ಇನ್ನೊಂದು ಮಾತು ನಾವು ಗೌರವಿಸ್ಬೇಕಾದ್ರೆ ಒಂದೆಲ್ಲ ತೆಗೆದುಕೊಂಡಿದ್ರೆ ಏನಾಗ್ತದಪ್ಪ ಅಂದರೆ ಸರ್ ನಾವು ಮಾತಾಡ್ತಾ ಇದ್ವಿ. ಇವತ್ತು ಈಗ ಜಸ್ಟ್ ಆರಂಭದಲ್ಲಿ ಹೇಳಿದ್ದೆ ನಿಮಗೆ, ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ, ಮತ್ತೇನೋ ಮಾಡಿದ್ದಾರೆ, ಹೇಳಿದ್ದಾರೆ,
ರಾಜಕೀಯ ಮಾಡಿದ್ದಾರೆ ಅದನ್ನು ಮಾತುಗಳು ಬರ್ತಾಯಿದ್ವು. ಮತ್ತು ಇವ್ರ ಮೇಲೆ ಪ್ರೀತಿ ಜನ ಸಾಕಷ್ಟಿದ್ದಾರೆ ರಾಜ್ಯದ ತುಂಬ. ಯಾವ ಕಾಲಕ್ಕೆ ಬೈರತ್ವ ಅಂದರೆ ಪ್ರೀತಿ ಅಂದರೆ ಏನೋ ಇದ್ದಾರೆ ಅಹಮದ್ ರಾಜಕೀಯದ್ದಾರೆ, ಬಟ್ ಪ್ರೀತಿ ಜನ ಭಾಳ ಇದ್ದಾರೆ. ಅವ್ರು ಇವರನ್ನು ಸೌಮ್ಯವಾಗಿಯೋ ಪ್ರೀತಿಯಿಂದನೋ ಟೀಕಾ ಮಾಡ್ತಾಯಿದ್ರು. ಆ ಟೀಕೆಯಿಂದ ಬಚಾವಾಗಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಇವ್ರಿಗೆ ಗೌರವ ಡಾಕ್ಟರ್ ಪದವಿ ಕೊಡೋದಂದ್ರೆ ಗೌರವ ಹೆಚ್ಚಾಗ್ತದೆ, ಆಮೇಲೆ ಬೇರೆ ಅವ್ರಿಗೆ ಖುಷಿ ಆಗ್ತದೆ. ಬಟ್ ಎತ್ತರಕ್ಕೆ ಬೆಳೆಯುವ ಇನ್ನೂ ಸಾಹಿತಿಗಳು ಭಾಳಷ್ಟು ಅದಾವ ಸ್ವತಃ ಅವ್ರು ಹೇಳುವುದರಿಂದಾಗೆ ಅದು ಸಾಧನೆ ಮಾಡಿದಾಗ ಇವತ್ತು ನಾವು ಒಬ್ಬ ನಾಯಕನ ನಿಜವಾದ ಜನನಾಯಕ ನೋಡಿದಾಗ ಅವ್ರು ಯಾವ ಪ್ರಶಸ್ತಿ ಪ್ರದಾನಗಳಿಗೂ ಆಸೆ ಪಡೋದಿಲ್ಲ. ತಮ್ಮ ಕೆಲಸ ತಾವು ಮಾಡ್ತಾ ಹೋಗ್ತಾ ಇರ್ತಾರೆ. ಆ ದಿಶೆಯಲ್ಲಿ ಇವರು ಹೋಗಲಿರು ನಮ್ಮೆಲ್ಲರ ಆಸೆ. ಅವರ ಕೆಲವು ವಿಚಾರ ನಾವು ಲೈಕ್ ಮಾಡ್ತೀವೋ ಇಲ್ಲವೋ, ಟೀಕೆ ಮಾಡ್ತೀವೋ, ವಿಮರ್ಶೆ ಮಾಡ್ತೀವೋ ಅಂತ ಬೇರೆ ವಿಷಯ. ಆದರೆ ಇಂಥ ವಿಷಯ ಬಂದಾಗ ಹೌದಲ್ಲ ತಗೋಬೇಕಾಗಿ ಜಾಗ ತೊಳಿಲ್ಲ ಸಹಜ ಅನ್ನಿಸ್ತದೆ. ಬಟ್ ಅವ್ರು ಹೇಳಿದಂಥ ಕಾರಣ ಇನ್ನೂ ಭಾಳ ಸಾಧಿಸೋದು ಅನ್ನುವಂಥದ್ದು ಮಾತ್ರ ಒಪ್ಪಬೇಕಾಗ್ತದೆ. ಮತ್ತು ನಿರಾಕರಣೆ ಅವ್ರನ್ನ ಸಹಜವಾಗಿ ದೊಡ್ಡವ್ರನ್ನಾಗಿ ಮಾಡ್ತದೆ. ಅದ್ರ ಜೊತೆ ಜವಾಬ್ದಾರಿಗೂ ಹೆಚ್ಚಾಗ್ತದೆ. ಯಾಕಂದರೆ ಅವ್ರು ವಹಿಸ್ಕೊಂಡದ್ದು ರಾಜಕೀಯ ಪೂರಿತ ಇಲಾಖೆಗಳು. ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆಯೂ ಭ್ರಷ್ಟಾಚಾರ ತುಂಬ ಹೋಗಿದ್ದಾವೆ. ಆ ತುಂಬಿ ಹೋದಂಥ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಬದಲು ಮಾಡುವಲ್ಲೇ ಏನಾದರೂ ಪ್ರಯತ್ನ ಮಾಡ್ತಾರೆ ಇವರು, ಅಥವಾ ಇವರು ಇನ್ನುಳಿದವ್ರ ಜೊತೆಗೆ 224 MLAಗಳಿದ್ದಾರೆ, ಸಚಿವರಿದ್ದಾರೆ, ಅವ್ರಿಗೆ ಇವರು ಒಬ್ಬರು ಅನ್ನೋದನ್ನು ಕಾಲು ಹೇಳಬೇಕಾಗ್ತದೆ. ಇಲ್ಲಿವರೆಗೆ ಎಲ್ಲರೂ ಸಮಾನಪ್ಪ ಅನ್ನುವಂಗೆ ನೆಲಗಟ್ಟೆಲ್ಲ ವಿಮರ್ಶೆ ಮಾಡ್ತಾಯಿದ್ವಿ. ಇದೊಂದು ಇವತ್ತು ಅವ್ರು ತೆಗೆದುಕೊಂಡು ಅಂಥ ನಿರ್ಧಾರದಿಂದ ಡಾಕ್ಟ್ರೇಟ್ ಅನ್ನುವಂಥ ಪದವಿಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಒಳ್ಳೆಯ ಗೌರವ ನೀವು ಸಲ್ಲಿಸಂಗಾಯ್ತು. ಜೊತೆಗೆ ತಮ್ಮನ್ನು ತಾವು ಟೀಕೆಗಳಿಂದ ಬಚಾವ್ ಮಾಡ್ಕೊಂಡಂಗಾಯಿತು. ಜೊತೆಗೆ ತಮ್ಮ ಮನಸ್ಸನ್ನು ದೊಡ್ಡದು ಮಾಡ್ಕೊಂಡು ಇನ್ನೂ ನಾವು ಮಾಡಬೇಕಾದ ಕಾರ್ಯ ಭಾಳಷ್ಟು ಅದ, ಮಾಡಬೇಕು ಅನ್ನೋದು ಹೌದು ಭಾಳಷ್ಟು ಕಾರ್ಯಗಳಿದ್ದಾವೆ. ಈ ದೇಶದಲ್ಲಿ ಒಬ್ಬ ರಾಜಕೀಯದಲ್ಲಿದ್ದಾರೆ. ಅವರು ಮುಖ್ಯವಾಗಿ ದೇಶಕ್ಕೆ ಬೇಕಾಗಿದ್ದು ದೇಶದ ಅರ್ಥವ್ಯವಸ್ಥೆ ಹೇಳೋದು. ಯಾವುದೇ ಇವತ್ತು ನೀವು ಬೇಕಾದ ಚರ್ಚೆಗೆ ನಾವು ಸಿದ್ಧಿದ್ದೀವಿ ಆ ವಿಷಯದಲ್ಲ. ಈ ದೇಶದಲ್ಲಿ ಎಲ್ಲಿವರೆಗೆ ರೈತಗೆ ಮಾರ್ಕೆಟ್ ಸಿಗೋದಿಲ್ಲವೋ ಅಲ್ಲಿವರೆಗೆ ಈ ದೇಶ ಮುಂದುವರೆದ ದೇಶಗಳು ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ಬೋದು ಇವತ್ತು 4ನೇ ಶ್ರೀಮಂತ ಆಗಿದ್ದೀವಿ, 3ನೇ ಆಗಿದ್ದೀವಿ, 2ನೇ ಆಗಿವಿ. ದೇಶದ ಕೆಲವು ಶ್ರೀಮಂತರಲ್ಲ. ಒಂದೇ ಮಾತನ್ನು ಹೇಳಿದ್ರೆ ಕಾರ್ಪೊರೇಟ್ಗಳ ಆಸ್ತಿ ಇಡೀ ದೇಶದ ಒಟ್ಟು ಸಂಪತ್ತಿನ 62% ಅದ. ಆ 62% ಮೇಲೆ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಆ ಲೆಕ್ಕದ ಮೇಲೆ ನಾವು ಇವತ್ತು 2 ಲಕ್ಷ ಮೇಲ್ಪಟ್ಟು ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ ಆಗೈತೆ ಅಂತ ಹೇಳ್ಕೊಳ್ತೀವಿ. ಅದಷ್ಟು ಆಗಿಲ್ಲ. ಬಡವನ ಪರಿಸ್ಥಿತಿ ಇವತ್ತು ಭಿಕ್ಷುಕಿಲಿದ್ದಾನೆ, ಬಡವಿದ್ದಾನೆ, ಹೋರಾಟಗಾರರಿದ್ದಾರೆ, ಇಲ್ಲಿ ಮತ್ತು ನಿರುದ್ಯೋಗಿಗಳಿದ್ದಾರೆ. ಇವ್ಯಾವೂ ಹೋಗಿಲ್ಲ. ಕೆಲವು ಜನ ಶ್ರೀಮಂತಿಗೆ ಡಿವೈಡ್ ಮಾಡಿ ನಾವು 2.5 ಲಕ್ಷ ಆಗಿದ್ದೀವಿ, 2 ಲಕ್ಷ ಆಗಿವಿ, ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗ್ಯದ ಅಂತ ಹೇಳೋದ್ರಿಂದ ನಾವು ಶ್ರೀಮಂತರಾಗೋದಿಲ್ಲ, ದೊಡ್ಡವರು ಆಗೋದಿಲ್ಲ ಅನ್ನೋದು ಗಮನಿಸ್ಬೇಕಾಗ್ಯದ. ಎಲ್ಲಕ್ಕಿಂತ ಮುಖ್ಯವಾಗಿ ರೈತಗೆ ಅವ ಬೆಳೆದ ಬೆಳೆಗೆ ರೇಟ್ ಸಿಕ್ಕರೆ ಅವ ಉದ್ಯಮಿಯಾಗಿ ಮಾಡ್ತಾನೆ ಅದನ್ನು. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಷಯ. ಒಬ್ಬ ರಾಜಕೀಯ ಮುಖಂಡರಂಥ ಸತೀಶ್ ಅವರು ಈ ದೇಶದಲ್ಲಿ ಚಿಂತನೆ ಮಾಡಬೇಕಾಗ್ಯದ, ಚರ್ಚೆ ಮಾಡ್ಕೋಬೇಕಾಗ್ಯದ, ಹೊಸ ವ್ಯವಸ್ಥೆ ಮಾಡಬೇಕಾಗ್ಯದ. ಶುಗರ್ ಫ್ಯಾಕ್ಟ್ರಿ ಕಟ್ಟೋದ್ರಲ್ಲಿ ಬಡತನ ಹೋಗ್ತದಂತಲ್ಲ, ರೈತ ಉದ್ಧಾರ ಆಗ್ತಾರಂತಲ್ಲ. ರೈತ 1 ಟನ್ನಿಗೆ ಎಷ್ಟು ಖರ್ಚು ಮಾಡ್ತಾನೆ ನೀವು ಒಮ್ಮೆ ಲೆಕ್ಕ ಮಾಡಿ ನೋಡ್ಬೇಕಾಗಿದೆ. ಇವತ್ತು 1 ಟನ್ ಕಬ್ಬು ಬೆಳಿಬೇಕಾದ್ರೆ ಏನು ಖರ್ಚಾಗ್ತದೆ ರೈತನಿಗೆ, ನಾವು ಎಷ್ಟು ಕೊಡ್ತೀವಿ ಅವನಿಗೆ? ನಾವು ಉದ್ಯೋಗ ಕೊಡ್ತಾ ಇಲ್ಲ, ಅವ್ನು ಲಾಭದಾಗಿ ಮಾಡ್ತಾ ಇಲ್ಲ, ಬೆಳೆಸ್ತಾ ಇಲ್ಲ, ಅವ್ನು ಉದ್ಯೋಗ ಕೊಡೋಕೆ ಅವನಿಗೂ ಸಾಧ್ಯ ಇಲ್ಲ. ಸ್ವತಃ ಪಾರ್ಲಿಮೆಂಟ್ದಲ್ಲಿ ಹೇಳಿದಂಥ ಮಾತದ ಇವತ್ತೊಬ್ಬ ರೈತನ ದುಡಿಮೆ ಪ್ರತಿದಿನ ಆನ್ಲೈನ್ ವ್ಯವಸ್ಥೆದಾಗ ಕೇವಲ 27 ರೂಪಾಯಿ ಪಗಾರ ಅಂತೇಳಿ ಸ್ವತಃ ಪಾರ್ಲಿಮೆಂಟ್ದಲ್ಲಿ ಒಪ್ಪಿದ್ದು ಮಾತದ. ನಮ್ಮ ಮೋದಿಯವ್ರು ಬಂದಂದ್ರೆ ಹೇಳ್ತಾ ಇದ್ದಾರೆ ಡಬಲ್ ಮಾಡ್ತೀನಿ ರೈತರ ಒಂದು ಇನ್ಕಮ್ ಅನ್ನಂತೇಳಿ. ಇಲ್ಲಿವ್ರಿಗೆ ಎಷ್ಟಾಯ್ತು ನಿಮಗೆ ಗೊತ್ತದ. ಅದು ಬಿಡಿಸೋಳ ಅವಶ್ಯಕತೆ ಇಲ್ಲ. ಆ ದಿಶೆಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನ ಒಬ್ಬ ಶಕ್ತಿ ಆಗ್ತಾಯಿದ್ರು. ಇವತ್ತು ಟೀಕೆ ಮಾಡು ನಾಮದ್ದು ಬೇರೆ. ಆದರೆ ಈ ಒಂದು ಹಿನ್ನೆಲೆಯಲ್ಲೇ ಸತೀಶ್ ಅವರು ಇನ್ನಷ್ಟು ಒಂದು ಕಾಳಜಿ ವಹಿಸಿ ಜನಪರದ ಕೆಲಸ ಮಾಡಿದ್ರೆ ರೈತಿಗೆ ಮಾರ್ಕೆಟ್ ಕೊಟ್ಟರೆ, ಸುಳ್ಳು ಹೇಳೋದು ಬೇಕಾಗಿಲ್ಲ, ರೈತಿಗೆ ಬೇಕಾಗಿದ್ದು ಮಾರ್ಕೆಟು, ಗೋಡಾವನ್ನು, ನೀರು, ಇವು 3 ಕೊಟ್ಟರೆ. ಗೋಡಾವನ್ನು ಕೊಡೋದ್ರಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಾರ್ಕೆಟ್ ಆಗ್ತದೆ. APMC ಅಂತ ಗ್ರಾಮ ಪಂಚಾಯತಿ ತೊಗೊಂಬರೋದನ್ನು ಅಲ್ಲಿ ರೈತ ತನ್ನ ಬೆಲೆ ಅಂತ ಕಟ್ತಾನೆ, ಬೇಕಾದ ಹೋಗಿ ತೊಗೊಳ್ತಾನಲ್ಲ. ಮತ್ತು ರಸ್ತೆಗಳಂತೂ ಈಗ ಸಾಕಷ್ಟು ಆಗ್ತದೆ. ಇನ್ನೂ ಸ್ವಲ್ಪ ರಸ್ತೆ ಮೇಲೆ ಮುಗಿದೋಗ್ಬಿಡ್ತದೆ. ವ್ಯಾಪಾರಿಗಳು ಬಂದು ತೊಗೊಂಡು ಹೋಗ್ರಿ, ಅವಾಗ ರೈತ ರೇಟ್ ಸಿಗ್ತದೆ. ಜೊತೆಗೆ ಅವ್ನು ಸಾಗಾಟ ದುಡ್ಡು ಉಳಿತದೆ. ಈ ದಿಶೆಯಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಅವರು ಬಿಟ್ಟಂಥ ವಿಷಯ. ಜಸ್ಟ್ ಒಬ್ಬ ನಾಯಕಿಗೆ ಇವತ್ತು ಒಬ್ಬ ನಾಯಕ ಅವ್ರಿಗೇನು ಬೇಕಾಗಿದ್ದು, ಯಾಕೆಂತಂದರೆ ಭ್ರಷ್ಟಾಚಾರ ಹೋಗಬೇಕು, ಮಾಡಬೇಕು, ಒಬ್ಬರಿಂದ ಸಾಧ್ಯ ಇಲ್ಲ, ಇಡೀ ವ್ಯವಸ್ಥೆ ಬದಲಾಗಬೇಕು. ಆದರೂ ಆ ದಿಶೆಯಲ್ಲಿ ಇವತ್ತೊಂದು ಹಂತಕ್ಕೆ ಬಂದಿದ್ದಾರೆ. ಯಾಕೆ ಈ ದಿಶೆಯಲ್ಲಿ ಪ್ರಯತ್ನ ಮಾಡಬಾರ್ದು? ಆದರೂ ಇವತ್ತು ನಾವು ಅವ್ರಿಗೆ ಒಂದು ಏನಪ್ಪ ಅಂತಂದ್ರೆ ಅಡ್ಡಿಲ್ಲ ರೀ, ನೀವು ತಿರಸ್ಕಾರ ಮಾಡಿ ಒಳ್ಳೆಯದನ್ನು ಮಾಡಿರಿ, ನಿಮ್ಮ ಪ್ರೀತಿ ಜನರ ಟೀಕೆಯಿಂದ ಉಳಿದ್ರಿ ಬಚಾವ್ ಇರೋದು ಮತ್ತೊಮ್ಮೆ ಹೇಳ್ತಾ. ಇದು ಒಳ್ಳೆಯ ಗುಣ. ಇದಕ್ಕೆ ಮತ್ತು ಯಾರಿಂದಾದರೂ ಹೌದಪ್ಪ
ನಾವು ಅದಕ್ಕೆ ಯೋಗ್ಯ ಇದ್ದೀವಿ ಇಲ್ಲ ನಾವು ಸ್ವಯಂ ವಿಮರ್ಶೆ ಮಾಡ್ಕೋಬೇಕು. ಜಗತ್ತೇನೋ ಹೇಳ್ತದೆ ಆ ಮರದ ನಾವು ಇದ್ದೀವ ಅಂತೇಳಿ. ಅಲ್ಲಿ ಹೊಗಳಭಟ್ರು ಇದ್ದಾರೆ ಸಾಕಷ್ಟು ಅವ್ರ ಸುತ್ತಮುತ್ತ. ಅವರೆಲ್ಲರೂ ಭಾರಿ ಆದ್ರಿ ಹೇಳ್ಬೋದು. ಬಟ್ ವಾಸ್ತವ ಅವರು ಹೊರ ಟೀಕೆ ಮಾಡ್ತಿರ್ತಾರೆ ಅನ್ನೋದು ಅವ್ರು ಬಾಲರು ಬುದ್ಧಿವಂತರಿದ್ದಾರೆ. ಸಾಕಷ್ಟು ಅವ್ರ ವಿಡಿಯೋಗಳು ನೋಡಿದ್ವಿ ನಾವು. ಅವರು ಸಹ ಸ್ವತಃ ವಿಮರ್ಶೆ ಮಾಡ್ಕೊಳ್ಳೋವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅದಕ್ಕೆ ಇದೊಂದು ಮಾಡ್ತೀವಿ ಅಂತ ಹೇಳಿದ್ವಿ. ಅವರ ಡಾಕ್ಟರೇಟ್ ತಿರಸ್ಕಾರ ಮಾಡಿದಕ್ಕೆ ನಮಗೂ ಖುಷಿ ಅದ. ಜೊತೆಗೆ ಒಳ್ಳೆ ಕೆಲಸ ಮಾಡಿದರು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಇನ್ನು ಜನ ಏನು ಹೇಳ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.